ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಯಾವುದೇ ಥರ ಕ್ಲಾಸ್ ಏನು ಹೇಳ್ತಾ ಇಲ್ಲ, ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡು ಬಂದಿದ್ದೀನಿ. ಅದೇ ಆನ್ಲೈನ್ ಕ್ಲಾಸ್ ಬಗ್ಗೆ. ಸೊ ನಂಗೆ ತುಂಬ ಕಮೆಂಟ್ಸ್ ಬಂದಿದೆ, ಮೇಡಮ್ ಆನ್ಲೈನ್ ಕ್ಲಾಸ್ ತೊಗೋತೀರಾ ಅಂತ. ಸೊ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ಅದು ಹೇಗಪ್ಪ ಏನು ಅಂತ ಕೆಲವೊಂದು ಮಾಹಿತಿ ನಾನು ತಿಳ್ಕೊಂಡು ಬಂದಿದ್ದೀನಿ. ಆನ್ಲೈನ್ ಕ್ಲಾಸ್ ಕೂಡ ತುಂಬ ಸಕ್ಸಸ್ಫುಲ್ಲಾಗಿ ನಾವು ಹೇಳ್ಕೊಡ್ಬೋದು ಆನ್ಲೈನ್ ಕ್ಲಾಸಲ್ಲೂ ಅಂತ. ಯಾಕಂದರೆ ನನಗೆ ಆಫ್ಲೈನ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಆನ್ಲೈನಲ್ಲಿ ನನಗೆ ಗೊತ್ತಿರೋ ವಿಷಯನ ನಾನು ಎಷ್ಟು ನಿಮಗೆ ತಲುಪಿಸ್ತೀನಿ ಅನ್ನೋ ಡೌಟ್ ಇತ್ತು. ಸೊ ತುಂಬ ಸರ್ಚ್ ಮಾಡಿರೋದ್ರಿಂದ ಎಲ್ಲರೂ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಓಕೆ, ನಾವು ಮಾಡೋಣ, ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ಒಂದ್ಸಲಿ ಟ್ರೈ ಮಾಡಬೇಕಲ್ವಾ. ಹಾಗಾಗಿ ನಾನು ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಮೊದಲಿಗೆ ಇದು ನಾನು ಅಡ್ವಾನ್ಸ್ ಲೆವೆಲ್ ತೊಗೊಂಡು ಬಂದಿದ್ದೀನಿ. ಇದು ಬಿಗಿನರ್ಸ್ ಅಂತೂ ಅಲ್ಲ. ಸೊ ಬೇಸಿಕ್ ಅಲ್ಲ, ಇದು ಅಡ್ವಾನ್ಸ್ಡ್ ಲೆವೆಲು. ಯಾರಿಗೆ ಇದು ಯೂಸ್ ಆಗುತ್ತೆ ಅಂದರೆ, ಯಾರಿಗಾಗಲೇ ಅದನ್ನು ಬಿಸ್ನೆಸ್ ಆಗಿ ತೊಗೊಂಡಿದ್ದಾರೆ. ಬ್ಲೌಸ್ ಬರುತ್ತೆ, ಬಟ್ ನನಗೆ ಫಿಟ್ಟಿಂಗ್ ಪ್ರಾಬ್ಲಮ್ ಆಗ್ತಿದೆ. ಈ ಮನೇಲಿ ಹೊಲಿಯೋರ್ಗೂ ಅಷ್ಟೇ, ತುಂಬ ಜನ ಹೊಲಿತಿರ್ತಾರೆ, ಬಟ್ ಅದನ್ನ ಬಿಸ್ನೆಸ್ ಆಗಿ ತೊಗೊಳಕ್ಕೆ ಭಯ ಪಡ್ತಿರ್ತಾರೆ. ಯಾಕಂದರೆ ನಾನೇನಾದ್ರು ಮಿಸ್ಟೇಕ್ ಮಾಡಿಬಿಡ್ತೀನಾ ಏನು ಆ ಥರ ಎಲ್ಲ ತುಂಬ ಕನ್ಫ್ಯೂಷನ್ ಇರುತ್ತೆ ಟೈಲರಿಂಗಲ್ಲಿ. ಹಾಗಾಗಿ ಅಂಥವ್ರಿಗೆ ಯೂಸ್ ಆಗಲಿ ಅಂತ, ಯಾರಿಗೆ ಈಗಾಗಲೇ ಗೊತ್ತಿದೆ ಟೈಲರಿಂಗ್ ಬಗ್ಗೆ ಅವರಿಗಿದು. ಈ ಅಡ್ವಾನ್ಸ್ಡ್ ಲೆವೆಲಲ್ಲಿ ನಿಮ್ಗೆ ಏನಂದರೆ 0 ರಿಂಕಲ್ಸ್ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು ನನ್ನ ಬ್ಲೌಸ್ನೇ, ಇದೊಂದು ನಾರ್ಮಲ್ 3 ಡಾಟ್ ಬ್ಲೌಸೇ. ಇಲ್ಲಿ 0 ರಿಂಕಲ್ಸ್ ಇದೆ. ಶೋಲ್ಡರ್ ಸ್ಟ್ರಾಪ್ ಅನ್ನೋದು ಜಸ್ಟ್ ನಾನು 1 ಇಂಚ್ ಅಷ್ಟೇ ತೊಗೊಂಡಿದ್ದೀನಿ, ಆದರೂ ಕೂಡ ಶೋಲ್ಡರ್ ಡ್ರಾಪ್ ಆಗಲ್ಲ. ಏನೂ ಟೈಟ್ ಬಂದಿಲ್ಲ, ಇಷ್ಟು ಡೀಪ್ ತೊಗೊಂಡಿದ್ರು. ಈ ಥರ ನೀವು ಸ್ಟಿಚ್ ಮಾಡೋದು ಹೇಗೆ, ಈ ಕ್ಲಾಸಲ್ಲಿ ಫುಲ್ಲು ನಾನು ಇದ್ರ ಬಗ್ಗೆನೇ ನಿಮಗೆ ಹೇಳ್ಕೊಡ್ಬೇಕು ಅಂತಿದ್ದೀನಿ. ಇದು ನಿಮಗೆ 2 ಡೇಸ್ ಕ್ಲಾಸ್ ಆಗಿರುತ್ತೆ. ಸೊ 2 ಡೇಸ್ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಅಂತಾನೆ ತಗೊಳ್ಳೋಣ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಬ್ಲೌಸ್ ಹೊಲಿಯಕ್ಕೆ ಬರ್ತಾ ಇದೆ. ಆಲ್ರೆಡಿ ನಿಮ್ಗೆ ಬ್ಲೌಸ್ ಹೊಲಿಯಕ್ಕೆ ಬರ್ತಿದೆ, ಬಟ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಮಾಡ್ತಿದ್ದೀರಾ. ಡೀಪ್ ನೆಕ್ ಹೊಲಿಯುವಾಗ ಪ್ರಾಬ್ಲಮ್ ಮಾಡ್ತಿದ್ದೀರಾ, ಅಥವಾ ಕ್ಲೋಸ್ ನೆಕ್ ಹೊಲಿಯುವಾಗ ಪ್ರಾಬ್ಲಮ್ ಮಾಡ್ತಿದ್ದೀರಾ. ಆ ಥರದವ್ರಿಗೆ ಈ ಕ್ಲಾಸು. ಸೊ ಬಿಗಿನರ್ಸ್ ಯಾರು ಇದು ಅಟೆಂಡ್ ಆಗದೆ ಇದ್ರೂ ಒಳ್ಳೆಯದು. ಯಾಕಂದರೆ ನನ್ನ ಬಿಗಿನರ್ಸ್ಗೂ ನೆಕ್ಸ್ಟ್ ಇದ್ರದ್ದು ರೆಸ್ಪಾನ್ಸು, ಇವ್ರುಗಳ ಯಾರು ಕ್ಲಾಸ್ ಅಟೆಂಡ್ ಮಾಡ್ತಾರೆ ಅವ್ರ ಫೀಡ್ಬ್ಯಾಕ್ ಎಲ್ಲ ನೋಡಿಕೊಂಡು ಮುಂದೆ ಬೇರೆ ಬೇರೆ ಥರ ಕ್ಲಾಸ್ಗಳು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಇವಾಗ ನಾನೇನು ಅರ್ನ್ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡಿ, ಸೊ ನಾನು ಅಲ್ಲೂ ಟೈಮ್ ಕೊಡೋಕ್ಕಾಗ್ತಿಲ್ಲ, ಇಲ್ಲೂ ಟೈಮ್ ಕೊಡೋಕ್ಕಾಗ್ತಿಲ್ಲ, ಎರಡು ಮಿಕ್ಸ್ ಆಗಿಬಿಟ್ಟು ಸೊ ನನ್ನ ಕ್ಲಾಸ್ ಏನು ಅರ್ಧಂಬರ್ಧ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನು ಫುಲ್ ಟೈಮ್ನ ಇಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಇಲ್ಲಿನ ರೆಸ್ಪಾನ್ಸ್ ನೋಡಬೇಕಲ್ವಾ, ಇದು ಯಾವ ಥರ ಅಂತ. ಸಣ್ಣದಾಗಿ ಏನೋ ಒಂದು ನನಗೆ ಇನ್ಕಮ್ ಮೂಲ ಏನಿದೆ ಅದು ಸ್ಟಾಪ್ ಮಾಡಬೇಕಂದ್ರೆ ಇಲ್ಲಿ ಯಾವ ಥರ ರೆಸ್ಪಾನ್ಸ್ ಇದೆ ಅದನ್ನು ನೋಡಿಕೊಂಡು ನಾನು ಆಮೇಲೆ ಟ್ರೈ ಮಾಡೋಣ ಅಂತ. ಒಟ್ಟು ಫುಲ್ ಟೈಮ್ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದೊಂದು ಟ್ರಯಲ್ ಅಂದ್ಕೊಳ್ಳಿ. ನನಗೆ ವಿಷಯ ಗೊತ್ತಿದೆ, ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಫೋನ್ ಮುಖಾಂತರ ನಿಮಗೆ ತಿಳಿಸ್ತೀನಿ, ಅದು ಈ ಕ್ಲಾಸಲ್ಲಿ ನಾವು ನೋಡೋಣ. ತುಂಬ ಜನ ಸಕ್ಸಸ್ ಆಗಿದ್ದಾರೆ, ನಾವು ಕೂಡ ಆಗಬಹುದು. ನಾನು ಏನು ಹೇಳ್ತಿದ್ದೆ, ಓಕೆ 2 ಡೇಸ್ ಮಾಸ್ಟರ್ ಕ್ಲಾಸ್ ಇರುತ್ತೆ. ಈ ಕ್ಲಾಸಲ್ಲಿ ನಿಮಗೆ ನಾನು ಫಸ್ಟು ಬಾಡಿ ಮೆಷರ್ಮೆಂಟು ಮತ್ತು ಬ್ಲೌಸಲ್ಲಿ ಮೆಷರ್ಮೆಂಟು, ಹಂಗಿರಲಿ, ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ, ಮತ್ತು ಕ್ಲೋಸ್ ನೆಕ್ಕಿಂದ ನಿಮಗೆ ಬ್ಯಾಕ್ ಲೆಸ್ವರೆಗೂ ಯಾವ ಥರ ಶೋಲ್ಡರ್ ಮೈನಸ್ ಮಾಡಬೇಕು ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ನಾನು ತುಂಬ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೀರಾ, ಆದರೆ ನೀವು ತುಂಬ ಕನ್ಫ್ಯೂಸ್ ಆಗ್ತಿದ್ದೀರಾ. ಯಾಕಂದರೆ ಒಂದೊಂದು ಕಡೆ ನಾನು ಒಂದೊಂದು ಹೇಳಿರ್ತೀನಿ, ಅದು ಯಾಕೆ ಅಂತ ನೀವು ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ನಾನು ಒಂದು ಆರ್ಡರಿಂದ ಬಂದಿದ್ರು ನಿಮ್ಗೆ ಗೊತ್ತಾಗಿರೋದು. ನಾನು ಒಂದೊಂದ್ಸಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ನೀವು ಕನ್ಫ್ಯೂಸ್ ಆಗಿದ್ದೀರಾ. ಸೊ ನನಗೆ ನಿಮ್ಮ ಕಮೆಂಟ್ಗಳಿಂದ ಕೆಲವೊಂದು ಗೊತ್ತಾಗ್ತಿದೆ. ಸೊ ಆ ಥರ ಆ ಡೌಟ್ಸ್ಗಳು ಏನಿದೆ ನೀವು ಕೂಡ ಜಾಯ್ನ್ ಆಗ್ಬೋದು. ಇಲ್ಲಿ ನಿಮಗೆ ನೀವು ಅಮೌಂಟು ಹೇಳ್ಬಿಡ್ತೀನಿ ಕೇಳಿ. ಅಮೌಂಟು ಮತ್ತು ಹೇಳ್ತೀನಿ ಇದು ಯಾವ ಥರ ಎಷ್ಟು ಟೈಮ್ ಕ್ಲಾಸು ಅಂತ. ನಾನಿಲ್ಲಿ ನಿಮಗೆ 2 ಡೇಸ್ ಬ್ಲೌಸ್ ಮಾಸ್ಟರ್ ಕ್ಲಾಸ್ ತೊಗೊಂಡು ಬಂದಿದ್ದೀನಿ. ಅಂದರೆ 10 ಗಂಟೆಯಿಂದ 1 ಗಂಟೆ, ಸೊ 3 ಅವರ್ಸು. ಸೊ 2 ಡೇಸಿಂದ ನಿಮಗೆ 6 ಅವರ್ಸ್ ಆಗುತ್ತೆ. ಒಂದು ಬ್ಲೌಸಲ್ಲಿ ಪರ್ಫೆಕ್ಟ್ ಆಗೋಕ್ಕೆ ಇದು ತುಂಬ ಜಾಸ್ತಿ ಟೈಮೇ ಆಯಿತು. ಯಾಕಂದರೆ ನನ್ನ ಹತ್ರ ತುಂಬ ಜನ ಆಫ್ಲೈನಲ್ಲಿ ಬಂದಿದ್ದಾರೆ, ಅವ್ರಿಗೆಲ್ಲನೂ ಬರ್ತಿರತ್ತೆ, ಏನೋ ಒಂದು ಮಿಸ್ಟೇಕ್ ಮಾಡ್ತಿರ್ತಾರೆ ಅಷ್ಟೇ. ಸೊ 1ನೇ ದಿನದಲ್ಲಿ ಕಲ್ತ್ಕೊಂಡು ಹೋದವರು ಇದ್ದಾರೆ, 2 ದಿನ ಅಂತ ಬಂದವರು 4 ದಿನದಲ್ಲೂ ಕಲ್ತ್ಕೊಂಡು ಹೋಗಿದ್ದಾರೆ. ಸೊ ಆ ಥರ ಇರುತ್ತೆ, ಅರ್ಥಾಗ್ತಿದೆ ಅಲ್ವಾ? ಹಂಗಾಗಿ ನಾನು ಕಡಿಮೆ ಟೈಮಲ್ಲಿ ನಿಮ್ಮನ್ನು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಈ ಬ್ಲೌಸಲ್ಲಿ ನೀವು ನೋಡ್ಬೋದು, ಜಸ್ಟ್ ನೀವು ಇಷ್ಟು ಫಿಟ್ಟಿಂಗ್ ಕೊಟ್ಬಿಟ್ರೆ ಸಾಕು.
ಸೊ ನಾನು ಕ್ಲೋಸ್ ನೆಕ್ಕಿಂದ ಬ್ಯಾಕ್ ಲೆಸ್ವರೆಗೂ ಯಾವ ಥರ ಶೋಲ್ಡರ್ ಮೈನಸ್ ಮಾಡೋದು, ಹಾರ್ಮಲ್ ಯಾವ ಥರ ತೊಗೊಳ್ಳೋದು ಅಂತ ಈ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿರುತ್ತೆ. ನಿಮಗೆ ಪ್ಯಾಟರ್ನ್ ಮೇಕಿಂಗ್ ಇರುತ್ತೆ. ಆಮೇಲೆ ನಿಮ್ಮ ಮುಂದೆ ನಾನು ಫುಲ್ ಬ್ಲೌಸು ಸ್ಟಿಚಿಂಗು ಮಾಡ್ತೀನಿ. ಸೊ ಕಟ್ಟಿಂಗ್ ಮಾಡಿರೋದು ಮತ್ತು ಸ್ಲೀವು ಅಷ್ಟೇ, ನೀವು 2.5 ಇಂಚು ಸ್ಲೀವಿಂದ ಎಲ್ಬೋ ಸ್ಲೀವ್ವರೆಗೂ ಮಾಡ್ಬೋದು ನಾನು ಹೇಳ್ಕೊಡೋ ಮೆಥಡಲ್ಲಿ. ಸೊ ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಇರಲ್ಲ, ರಿಂಕಲ್ಸ್ ಅನ್ನೋದು ಝೀರೋನಲ್ಲಿ ಇರುತ್ತೆ. ಹಾಗೆಯೇ ಶೋಲ್ಡ್ರು ಕೂಡ ಈ ಮೆಥಡ್ ನಾನು ಏನು ಇವಾಗ ಅಡ್ವಾನ್ಸ್ಡ್ ಕ್ಲಾಸ್ ಮಾಡ್ತೀನಿ ನಿಮಗೆ, ಈ ಲೆವೆಲಲ್ಲಿ ನಿಮಗೆ ಶೋಲ್ಡ್ರು ಡ್ರಾಪ್ ಅನ್ನೋದೇ ಇರೋದಿಲ್ಲ. ನೀವು ಇಷ್ಟು ಪ್ರಿಪೇರ್ ಆಗಿಬಿಟ್ರೆ ನಿಮ್ಮ ಬಿಸ್ನೆಸ್ ಏನಿರುತ್ತೆ ಸೊ ಅದು ಈ ಲೆವೆಲಲ್ಲಿ ಹೋಗುತ್ತೆ. ಸೊ ಆ ಥರ ನಾನು ನಿಮ್ಮನ್ನು ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಇನ್ನೂ ನೀಟಾಗಿ ಇದನ್ನು ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ನೀವು ಅದನ್ನು ಓದಿ ನಿಮ್ಮ ಕಡೆಯಿಂದ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ನೋಡಿಕೊಂಡು ಆಮೇಲೆ ನಾನು ಸ್ಟಾರ್ಟ್ ಮಾಡಲಾ ಬೇಡವಾ ಅಂದ್ಕೊಂಡಿದ್ದೀನಿ. ನಾನು ಸ್ಯಾಟರ್ಡೆ ಸಂಡೇ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾಟರ್ಡೆ 10 to 1. ಸೊ ಆ ಟೈಮ್ ಮೋಸ್ಟ್ಲಿ ಮನೇಲಿ ಎಲ್ಲರೂ ಇರ್ತಾರೆ, ಬ್ಯುಸಿ ಇರ್ಬೋದೇನೋ. ಓಕೆ, ನೀವೊಂದು ಟೈಮ್ ನನಗೆ ಸಜೆಸ್ಟ್ ಮಾಡಿ ಯಾವ ಟೈಮಲ್ಲಿ ಯಾವ ಥರ ಅಂತ. ಸೊ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನೇನು ಸಿದ್ಧತೆ ಬೇಕು ನಾನು ಮಾಡ್ಕೋತೀನಿ. ಸೊ ಕಮ್ಯುನಿಟಿ ಪೋಸ್ಟಲ್ಲಿ ಕಮೆಂಟ್ಸ್ ಹಾಕಿ, ಏನಾದ್ರು ಡೌಟ್ ಇದ್ದರೆ ಈ ಕ್ಲಾಸ್ ಬಗ್ಗೆ ಅಥವಾ ಇನ್ನೂ ಏನಾದ್ರು ಚೇಂಜಸ್ ಬೇಕಾ ಅದ್ರ ಬಗ್ಗೆ. ಸೊ ಅರ್ಥ ಆಯ್ತಲ್ಲ? ಓಕೆ, ಥ್ಯಾಂಕ್ ಯು.